ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಬಂದು ಫ್ರೈಡೇ. ನಾನು ಫ್ರೈಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಇವತ್ತು ಬಂದು ತಿರುಪತಿ ತಿಮ್ಮಪ್ಪ ಅಂದರೆ ಇವತ್ತು ತೇರಿದೆ. ಅದಕ್ಕಾಗಿ ನಾವು ಇವತ್ತು ಸ್ವಲ್ಪ ಬೇಗನೆ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಇವಾಗೆಲ್ಲ ಫೈನಲಿ ಪೂಜೆ ಆಯಿತು. ಲಿಖಿತನೂ ಸಹ ಪೂಜೆ ಮಾಡ್ತಾ ಇದ್ದಾಳೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಈಗಷ್ಟೇ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿಂದ ನಾನು ಬಂದು ಫ್ರೈಡೇ. ಪೂಜೆ ಎಲ್ಲ ಆಯಿತು. ಈಗಷ್ಟೇ ನಂದು ಪೂಜೆ ಎಲ್ಲ ಆಗಿ ಪಾಪಗೆಲ್ಲ ಊಟ ತಿನ್ನಿಸಿದಾಯಿತು. ಈಗ ನಾನು ಟಿಫನ್ ಮಾಡಬೇಕು, ಹಾಗೆ ವ್ಲಾಗ್ ಮಾಡೋಣ ಅಂತೇಳಿ ಈಗಷ್ಟೇ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಟಿಫನ್ ಮಾಡಬೇಕು. ಟಿಫನ್ ಬಂದು ಇವತ್ತು ಬಂದು ಟೊಮೆಟೊ ಗೊಜ್ಜು ಮತ್ತು ರೈಸ್ ಮಾಡಿದೆ. ಸಿಂಪಲ್ ಆಗಿ ಬೇಗ ಆಗುತ್ತೆ ಅಂತೇಳಿ ಮಾಡಿದೆ. ಇವತ್ತು ಏನಿದೆ ಅಂತ ಅಂದರೆ ಫ್ರೈಡೇ ಆಗಿರೋದ್ರಿಂದ ಇವತ್ತು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅಲ್ಲಿ ಏನಂದ್ರೆ ಇವತ್ತು ತೇರಿದೆ. ಇವತ್ತು ಅದಕ್ಕೆ ಬೇಗ ಎಲ್ಲ ಪೂಜೆ ಮಾಡಿ ಈಗ ಹೋಗುತ್ತಾ ಗೊತ್ತಿಲ್ಲ. ಬ್ಲಾಗ್ನ ಕೊಂಡು ತನಕ ವಿಡಿಯೋ ನೋಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಇವಾಗ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಕಿ ಕೂಡಲೇ ಎಲ್ಲ ವಿಡಿಯೋಸ್ ನೋಡ್ಬೋದು. ಮತ್ತೆ ನಾನು ಟಿಫನ್ ಮಾಡಿಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಲಾವಿಶ್ ಮತ್ತು ಅಂಡೆ ಲಿಖಿತ ಇಬ್ಬರು ಆಟ ಆಡ್ತಾ ಇದ್ದಾರೆ. ಈಗ ಎಂಜಾಯ್ ಮಾಡ್ಕೊಂಡು ಇಬ್ಬರು ಹೀಗೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಮಮ್ಮ ಊಟ ತಿನ್ನೋದು ಬೇಡ, ಮಮ್ಮ ತಿನ್ನೋದು ಬೇಡ. ಮಮ್ಮಿ ತಿನ್ನೋ ಊಟ ಮಾಡ್ಬಿಟ್ಟು ಆಮೇಲೆ ಪಾಶಿ ಮಾಡಿಸ್ತೀನಿ, ಆಯ್ತಾ? ಯಾಕೆ ಕಳೋದಿ ನೀನು? ಮಮ್ಮ ತಿಂದು ಸ್ವಲ್ಪ ಆಟ ಆಡ್ಬೇಕಲ್ಲ ನೀನು. ನಿಂಗೆ ಯಾವ ಚಾನಲ್ ಶಿಂಟು ನೋಡಲ್ವಾ? ಇದೇ ಬರೋದು, ಎರಡೇ ಬರೋದು. ಮಮ್ಮ ತಿನ್ನೋಣ ಬಾ. ಏನು ಕೆಲವೊಂದು ಟೈಮ್ ಏನು ಮಾಡ್ತಾಳೆ ಅಂದರೆ ನಮ್ಮ ಲಿಖಿತ ನಮ್ಮ ಪಾಪು ಬಂಟಿ ಹತ್ರ ಅಂದರೆ ನನ್ನ ಮಗನ ಹತ್ರ ಏನೋ ಒಂದು ವಸ್ತು ಇದ್ದರೂ ಕೆಲವೊಂದು ಟೈಮ್ ಕಿತ್ಕೊಂಡ್ಬಿಡ್ತಾಳೆ. ಅದಕ್ಕಾಗಿ ಅವನು ಹಠ ಮಾಡ್ತಾನೆ. ಈ ಥರ ಇಬ್ಬರು ಹೀಗೆ ಕಿತ್ತಾಡ್ಕೊಳ್ತಾರೆ ಮತ್ತು ಒಂದಾಗ್ತಾರೆ. ಅವ್ರು ಕಿತ್ತಾಡೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ.
ಸೊ ಇಬ್ಬರು ಕಿತ್ತಾಡ್ತಾರೆ, ಒಂದಾಗ್ತಾರೆ ಮತ್ತು ಲಿಕ್ಕಿ ಹೋಗಿ ಮುದ್ದಾಡೋದು ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಫೈನಲಿ ಈಗ ಪಾಪುನ ಮಲಗಿಸಿದಾಯಿತು. ಪಾಪು ಮಲ್ಕೊಂಡಿದ್ದಾನೆ. ಇವಾಗ ನಾನು ಮ್ಯಾಟ್ ನೆನೆ ಹಾಕೋಣ ಅಂತೇಳಿ ಮ್ಯಾಟ್ ನೆನೆ ಹಾಕ್ತಾ ಇದ್ದೀನಿ. ನಾನು ಏನಂತ ಅಂದರೆ ಆವಾಗಲೇ ನೆನೆ ಹಾಕಿ ಆವಾಗಲೇ ಹೋಗೋದಿಲ್ಲ. ಸೊ ಫುಲ್ ಒಂದು ಇವಾಗ ಬೆಳಗ್ಗೆ ಫಾರ್ ಎಕ್ಸಾಂಪಲ್ ನಾನು ಬೆಳಗ್ಗೆ ಒಂದು 10 o'clock ಇಲ್ಲ 11 o'clock ನೆನೆಸ್ಬಿಟ್ರೆ ಸೊ ನಾನು ಒಂದು 4 o'clock ಇಲ್ಲ 5 o'clock ಈವ್ನಿಂಗ್ನಲ್ಲೇ ವಾಶ್ ಮಾಡೋದು. ಏಕೆಂತ ಅಂದರೆ ಮ್ಯಾಟಲ್ಲಿ ತುಂಬ ಗಲೀಜಾಗಿರುತ್ತೆ. ಅದು ನೆನೆಸಿ ನಾವು ಒಗೆಯೋದ್ರಿಂದ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಮತ್ತು ನೀಟಾಗೆಲ್ಲ ಗಲೀಜೆಲ್ಲ ಬಿಟ್ಕೊಳ್ಳುತ್ತೆ ಸೋಪಿನ ಪುಡಿನಲ್ಲಿ. ಸೊ ನಾನು ಇವಾಗ ಸೋಪಿನ ಪುಡಿ ಹಾಕಿಬಿಟ್ಟು ನೆನೆಸ್ತಾ ಇದ್ದೀನಿ. ಇವಾಗ ನಾನು ಬಂದು ಒಂದು 11:30 ಆಗಿರಬೇಕು ಟೈಮು. ಸೊ ಇವಾಗ ನೆನೆಸ್ತಾ ಇದ್ದೀನಿ. ನಾನು ಇದನ್ನು ಸಂಜೆನ ಒಗ್ದಾಕೋದು. ಯಾವಾಗಲೂ ಅಷ್ಟೇ ಎಲ್ಲ ನಾನು ಒಟ್ಟಿಗೆ ಮ್ಯಾಟ್ನ ಮಾತ್ರ ಸಪ್ರೇಟಾಗಿ ನಾನು ನೆನೆಸ್ಬಿಟ್ಟು ಸೋಪಿನ ಪುಡಿ ಹಾಕಿ ಈ ಥರ ನೆನೆಸ್ಬಿಟ್ಟು ಆಮೇಲೆ ನಾನು ವಾಶ್ ಮಾಡ್ತೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ನಾನು ಕೈನಲ್ಲೇ ಒಗೆಯೋದು. ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ. ಸೊ ನಾನು ಕೈನಲ್ಲೇ ಒಗೆಯೋದು. ಸೊ ನಾವು ಕೈಯಲ್ಲೇ ವಾಶ್ ಮಾಡೋದ್ರಿಂದ ನಮಗೊಂಥರ ಏನಂದರೆ ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ. ನಮಗೊಂಥರ ಬಾಡಿಗೆ ಫ್ರೀ ಅಂತಲೇ ಹೇಳ್ಬೋದು. ಸೊ ನನಗಂತೂ ವಾಷಿಂಗ್ ಮಿಷಿನ್ ಅವಶ್ಯಕತೆ ಇಲ್ಲ. ಸೊ ನಾನು ಆರಾಮಾಗಿ ಆಕ್ಟಿವ್ ಆಗಿರ್ತೀನಿ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಮ್ಯಾಟ್ನ ನೆನೆಸ್ಬಿಟ್ಟು ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಪಾಪನ ಮಲಗಿಸಿದ್ದೀನಿ. ಇವಾಗ ನಾನು ಪಾತ್ರೆ ತೊಳಿಬೇಕಿದೆ. ಸೊ ಮಲ್ಕೊಂಬಿಟ್ಟಿದ್ದಾನೆ. ಮೇಡಮ್ ಇನ್ನೂ ಮಲಗಿಲ್ಲ, ಹಿಂಗೆ ಆಟ ಆಡ್ತಾ ಇದ್ದಾರೆ. ನಿದ್ದೆ ಬಂದಿಲ್ವೇನು ಲಿಕ್ಕಿ? ಇನ್ನೂ ನಿದ್ದೆ ಬಂದಿಲ್ಲ. ಹಾಂ, ಹೋಗು ತಮ್ಮನ ಪಕ್ಕ ಮಲ್ಕೋಗು. ನಾನು ಪಾತ್ರೆ ತೊಳ್ತೀನಿ, ಹೋಗವಾ. ಇನ್ನೂ ಈ ಮೇಡಮ್ಗೆ ನಿದ್ದೆ ಬಂದಿಲ್ಲ, ಹೀಗೆ ಆಟ ಆಡ್ತಾ ಇದ್ದಾರೆ. ಸೊ ಇವಾಗ ನಾನು ಪಾತ್ರೆ ತೊಳೆದ್ಬಿಟ್ಟು ಮತ್ತೆ ಸೊ ನೋಡಿ ಇವಾಗೆಲ್ಲ ಫುಲ್ಲು ಆರೆಂಜ್, ನಾನು ಹೇಳಿದ್ದೆ ಅಲ್ವಾ ಆರೆಂಜ್ ಸಿಪ್ಪೆಯನ್ನು ಇಟ್ಟಿದ್ದೀನಿ. ಫುಲ್ಲು ಒಣಗಿಸಿದ ಮೇಲೆ ನಾನು ಇದನ್ನು ಪೌಡ್ರ್ ಮಾಡಿಬಿಟ್ಟು ಫೇಸ್ಗೆ ಅಪ್ಲೈ ಮಾಡಬೇಕು ಅಂತ. ಈಗ ಕಂಪ್ಲೀಟಾಗಿ ಒಣಗಿದೆ, ನೋಡ್ತಾ ಇರ್ಬೋದು. ಸೊ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳೆದ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತೇಳಿ ಜಸ್ಟ್ ಹಾಗೆ ಸಿಂಪಲ್ಲಾಗಿ ತೋರಿಸ್ತೀನಿ. ಸೊ ಈಗ ನಾನು ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತು ನನ್ನ ಮಗ ಬೇಗನೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ಅವ್ನಿಗಂತೂ ನಿದ್ದೆ ಬಂದ್ರಂತೂ ತುಂಬಾ ಹಠ ಮಾಡ್ತಾನೆ. ಸೊ ನಿದ್ದೆ ಮಾಡಿಸ್ಬೇಕು. ಸೊ ಈಗ ನಾನು ಅವನ್ನ ಮಲಗಿಸ್ಬಿಟ್ಟು ಆಮೇಲೆ ಪಾತ್ರೆ ತೊಳೆಯೋಣ ಅಂತ ಹೇಳಿ ಜಾಸ್ತಿ ಏನು ಪಾತ್ರೆ ಇರಲಿಲ್ಲ. ಸೊ ನಾವು ಬೆಳಗ್ಗೆ ಏನು ಟಿಫನ್ ಮಾಡಿದ್ವಿ ಅದಷ್ಟಿತ್ತು. ಸೊ ನಾನು ಯಾವಾಗಲೂ ಅಷ್ಟೇ ಅಡುಗೆ ಮಾಡಿದ ತಕ್ಷಣ ಏನೇ ಪಾತ್ರೆ ಇದ್ದು ಸಿಂಕಲ್ಲಿ ಆವಾಗಲೇ ತೊಳೆದಾಕ್ತೀನಿ. ಇವಾಗ ನಾವು ಊಟ ಮಾಡಿದ್ದು ಟಿಫನ್ ಮಾಡಿದ್ದು ಏನಿತ್ತು ಸೊ ಅದನ್ನು ನಾನು ತೊಳಿತಾ ಇದ್ದೀನಿ. ಎಲ್ಲ ಬೇಗ ತೊಳೆದು ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಏನಿಲ್ಲ, ಇದಕ್ಕೆ ನೀರು ಏನು ಹಾಕೋಂಗಿಲ್ಲ. ಸೊ ನೋಡಿ ಆರೆಂಜ್ ಸಿಪ್ಪೆ ಇದ್ರೆ ಈ ಥರ ನಾವು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಸೊ ವೈಟ್ ಆ್ಯಂಡ್ ಬ್ರೈಟ್ ಅಂತಲೇ ಹೇಳ್ಬೋದು. ತುಂಬ ವೈಟಾಗಿ ಗ್ಲೋ ಪಡ್ಕೊಬೋದು ನಾವು. ಸೊ ಈ ಥರ ಸಿಪ್ಪೆ ಇದ್ರೆ ಎಂತ ಪೇಸ್ಟ್ ಮಾಡಬೇಕು, ಇದನ್ನು ನಾವು ಫೇಸ್ಗೆ ಅಪ್ಲೈ ಮಾಡಿಕೊಂಡು
ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಇದನ್ನು ಸಣ್ಣದಾಗೆ ಪುಡಿ ಮಾಡ್ಕೊಳ್ತೀನಿ, ಏನಿಲ್ಲ. ಸೊ ಈ ಥರ ಇರುತ್ತಲ್ವ, ಇದನ್ನೇನು ಮಾಡ್ತೀನಿ, ಸೊ ಈ ಥರ ಸ್ಮಾಲ್ ಸ್ಟೇಜಲ್ಲಿ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನೇನಂದರೆ ನೀರೇನು ಹಾಕೋಂಗಿಲ್ಲ. ಸೊ ಇದನ್ನೆಲ್ಲ ಈ ರೀತಿ ಪೀಸ್ ಮಾಡಿಕೊಂಡು ಸೊ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡಿ ನುಣ್ಣಗೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಗ್ಲೋ ಕಾಣಿಸುತ್ತೆ. ಇನ್ನೇ ಸಮ್ಮರ್ ಬಂತು, ಸಮ್ಮರ್ ಟೈಮಲ್ಲಂತೂ ನಮಗೆ ಆರೆಂಜ್ ಅಂತ ಇದ್ದೇ ಇರುತ್ತೆ. ಸೊ ನಮಗೆ ಈ ಥರ ಗೋಲ್ಡ್ ಏನಾದ್ರು ತಿನ್ನಬೇಕು ಕುಡಿಬೇಕು ಅಂತ ಅನಿಸ್ತಾನೆ ಇರುತ್ತೆ. ಸೊ ಆರೆಂಜ್ ಸೀಸನ್ ಬಂತು. ಸೊ ಈ ಟೈಮಲ್ಲಿ ಆರೆಂಜ್ ಅಂತ ಸಿಗುತ್ತೆ. ಸೊ ಈ ಥರದಲ್ಲಿ ನೀವು ಆರೆಂಜ್ ಸಿಪ್ಪೆನ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ನೀವು ಫೇಸ್ಗೆ ಯೂಸ್ ಮಾಡ್ಕೊಳ್ಬೋದು. ಸೊ ನೋಡಿ, ಸೊ ಇದನ್ನು ನಾನು ಈ ರೀತಿ ಎಲ್ಲನೂ ಪೀಸಸ್ ಮಾಡಿಕೊಂಡು ಸೊ ಈಗ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ರೀತಿ ಪೀಸಸ್ ಮಾಡಿಕೊಂಡು ಸೊ ಬೇಗನೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೋದು. ಸೊ ನಾನು ಗ್ರೈಂಡ್ ಮಾಡಿಕೊಂಡು ಮತ್ತೆ ತೋರಿಸ್ತೀನಿ. ಸೊ ಇದನ್ನು ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಪಾಪು ಮಲ್ಕೊಂಡಿದ್ದಾನೆ ಅಂತ ಹೇಳಿ ಈಗ ನಾನು ಲಿಖಿತಾಗಿ ಹೇಳ್ತಾ ಇದ್ದೀನಿ ರೂಮಿಗೆ ಹೋಗು ಶಿನ ಅಂತ. ಯಾಕೆಂತಂದರೆ ರೂಮಲ್ಲಿ ಈಗ ನಾನು ಬಾಗ್ಲನ್ನ ಹಾಕ್ಬಿಡ್ತೇನೆ, ಕೆಲವೊಂದು ಟೈಮ್ ಎದ್ಬಿಡ್ತಾನೆ, ಅಟ್ಲೀಸ್ಟ್ ಯಾರನ್ನಾರು ನೋಡಾದರೂ ಹಾಗೆ ಮಲ್ಕೊಂಡ್ಬಿಡ್ತಾನೆ. ಅದಕ್ಕೆ ನಮ್ಮ ಲಿಖಿತಂಗೆ ಹೇಳ್ತಾ ಇದ್ದೀನಿ ರೂಮ್ಗೆ ಹೋಗು ಅಂತ. ಸೊ ಅವಳು ರೆಡಿನೇ ಇಲ್ಲ ಹೋಗೋದಕ್ಕೆ. ಸೊ ಫೈನಲಿ ಹೇಳಿ ಕಳಿಸಿದ್ದೀನಿ. ಇವಾಗ ನಾನು ರುಬ್ಕೊಳ್ತಾ ಇದ್ದೀನಿ. ಸೊ ನೋಡಿ ರುಬ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನುಣ್ಣಾಗಬೇಕು, ನೋಡ್ತಾ ಇದ್ದೀರ, ಇನ್ನೂ ಸ್ವಲ್ಪ ಪೌಡ್ರ್ ಆಗಬೇಕು, ಅಲ್ಲಿವರೆಗೂ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ ಫುಲ್ಲು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. 2 ಟೈಮ್ಸ್ ಇಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ನೋಡಿ ತುಂಬ ನುಣ್ಣಾಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು. ಪೌಡ್ರ್ ಆಗಿದೆ. ಇವಾಗ ನಾನು ಒಂದು ಬಾಕ್ಸಿಗೆ ಸ್ಟೋರೇಜ್ ಮಾಡ್ಕೊಂಡ್ಬಿಡ್ತೀನಿ. ಟೈಟಿಗಿರೋಂಥ ಬಾಕ್ಸಿಗೆ ನೀವು ಯಾವುದು ಬಾಕ್ಸ್ ಇದೆ ಅದಕ್ಕೆ ಹಾಕ್ಕೊಳ್ಳಿ. ಸೊ ನೀವು ಯೂಸ್ ಮಾಡ್ಕೊಳ್ಳುವಾಗೆಲ್ಲ 1-2 ಸ್ಪೂನ್ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಸೊ ಈಗ ನಾನು ಬಾಕ್ಸಿಗೆ ಹಾಕ್ಕೊಳ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಪುಡಿನ ಎಲ್ಲ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಒಂದು ಡಬ್ಬಿಗೂ ಸಹ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಾವು ಗ್ರೈಂಡ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಒಳ್ಳೆ ಗ್ಲೋನ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಥರ ಯಾವುದೇ ರೀತಿ ನೀವು ಸಿಪ್ಪೆನ ವೇಸ್ಟ್ ಮಾಡೋದ್ರ ಬದಲಿಗೆ ಈ ಥರ ಒಣಗಿಸ್ಬಿಟ್ಟು ಈ ರೀತಿ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಇವಾಗ ನಾವು ಹೊರಗಡೆ ಯಾವ ರೀತಿ ಕ್ರೀಮ್ನೆಲ್ಲ ತಂದು ಸ್ಕ್ರಬ್ ಆಗಿರ್ಬೋದು, ಯಾವುದೇ ಒಂದು ಮೆಟೀರಿಯಲ್ಸ್ ನೀವು ಹೊರಗಡೆಯಿಂದ ತಂದು ಅಪ್ಲೈ ಮಾಡೋದಕ್ಕಿಂತ ಈಗ ನಾವು ನ್ಯಾಚುರಲ್ಗೆ ಮನೆಯಲ್ಲಿ ಇರುವಂಥ ಈ ಥರ ಆರೆಂಜ್ ಸಿಪ್ಪೆಯಿಂದ ನಾವು ಈ ರೀತಿ ಆರಾಮ್ಸೆಗೆ ಫೇಸ್ಗೆ ಈ ರೀತಿ ಪ್ಯಾಕ್ನ ಹಚ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನ ತುಂಬಾ ಒಳ್ಳೆ ಗ್ಲೋನ ಪಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಸೊ ಈಗ ನೋಡಿದ್ರಲ್ಲ ನಾನು ಯಾವ ರೀತಿ ಗ್ರೈಂಡ್ ಮಾಡ್ಕೊಂಡೆ ಅಂತ. ಸೊ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ನೋಡ್ಕೊಂಬನ್ನಿ. ಈಗ ನಾನು ಬರೀ ಫೇಸಿಗೆ ಅಪ್ಲೈ ಮಾಡೋದ್ರಿಂದ 1 ಸ್ಪೂನ್ ಮಾತ್ರ ನಾನು ಆರೆಂಜ್ ಪೌಡರ್ನ ತೊಗೊತಾ ಇದ್ದೀನಿ. ಸೊ ಅದು 1 ಸ್ಪೂನು ಮತ್ತು ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ಮತ್ತು ರಾ ಮಿಲ್ಕ್ ಅಂತಂದರೆ ಹಸಿ ಹಾಲನ್ನ ಹಾಕ್ಕೊಳ್ಬೇಕಾಗತ್ತೆ. ಸೊ ನೀವು ಹಸಿ ಹಾಲು ಬೇಡ ಅಂತಂದರೆ ಇದಕ್ಕೆ ನೀವು ಬೇಕು ಅಂತಂದರೆ ರೋಸ್ ವಾಟ್ರನ್ನ ಹಾಕ್ಕೊಳ್ಬೋದು. ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಬೇರೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಬೇಡ, ಇದಿಷ್ಟನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಬೇಕು ಅಂತಂದರೆ 1 ಹನಿಯಷ್ಟು ನೀವು ಜೇನುತುಪ್ಪನ ಹಾಕ್ಕೊಳ್ಬೋದು. ಸೊ ನಾನು ಜೇನುತುಪ್ಪ ಹಾಕ್ತಾಯಿಲ್ಲ. ಸೊ ನಾನು ಇಷ್ಟು 3 ಇಂಗ್ರೀಡಿಯೆಂಟ್ಸ್ನಲ್ಲೇ ನಾನು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪನೇ ಮಿಲ್ಕ್ನ ಹಾಕಿಬಿಟ್ಟು ಹೀಗೆ ಚೆನ್ನಾಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಸೊ ಅದು ನಮಗೆ ಫೇಸ್ಗೆ ಹಿಡಿಯೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಸೊ ಅದು ನಾವು ಮಿಲ್ಕ್ ಹಾಕ್ತಾಯಿದ್ರಾಗೆ ಅದು ಸ್ವಲ್ಪ ಜಾಸ್ತಿ ಹೀರ್ಕೊಳ್ಳುತ್ತೆ. ಸೊ ನೀವು ನೋಡಿಕೊಂಡು ಸ್ವಲ್ಪನೇ ಆ್ಯಡ್ ಮಾಡ್ತಾ ಸ್ವಲ್ಪ ಫೇಸಿಗೆ ಹಿಡಿಯೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಫೈನಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಅಂತ. ಈ ರೀತಿ ಇರಬೇಕು.
ಸೊ ಇವಾಗ ನಾವು ತುಂಬ ತೆಲ್ಲಿಗೆ ಮಾಡಿಕೊಂಡೆ ಅದೇನಾಗುತ್ತೆ ಹರಿದೋಗೋ ಚಾನ್ಸಸ್ ಇದ್ದಾಗ ನಮ್ಮ ಫೇಶಿಗೆ ಯಾವುದೇ ಥರದ ಫೇಶ್ಗೆ ಹಿಡಿಯೋದಿಲ್ಲ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಾಗತ್ತೆ. ಸೊ ಫೈನಲಿ ರೆಡಿ ಆಯಿತು. ಸೊ ನೋಡಿದ್ರಿಲ್ಲ ಫ್ರೆಂಡ್ಸ್, ಇದನ್ನು ಯಾವ ರೀತಿ ಪ್ಯಾಕ್ನ ರೆಡಿ ಮಾಡೋದು ಅಂತ ಹೇಳಿ. ಸೊ ನಾನೀಗ ಅಪ್ಲೈ ಮಾಡ್ತಾ ಇದ್ದೀನಿ. ನನ್ನ ಫೇಶಿಗೆ ಯಾವುದೇ ಥರದ ಸೋಪ್ ಆಗಿರ್ಬೋದು, ಫೇಸ್ ವಾಶ್ ಏನೂ ಹಾಕಿಲ್ಲ. ಸೊ ಜಸ್ಟ್ ಹಾಗೆ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲ ನೀವು ಫೇಸ್ ವಾಶ್ ಮಾಡೋ ಬದಲಿಗೆ ಈ ರಾ ಮಿಲ್ಕ್ ಅಂತಂದರೆ ಹಸಿ ಹಾಲು ಏನು ಇರುತ್ತೆ, ಸೊ ಅದರಿಂದ ನೀವು ಬೇಕಾದ್ರೆ ಫೇಸ್ನ ಕ್ಲೀನ್ ಮಾಡ್ಕೊಳ್ಬೋದು. ಸೊ ನಾನು ಜಸ್ಟ್ ಫೇಸ್ನ ವಾಶ್ ಮಾಡಿದ್ದೀನಿ. ಸೊ ಈಗ ಫೇಸ್ ವಾಶ್ ಮಾಡಿದ್ಮೇಲೆ ಇವಾಗ ಏನು ಇಂಗ್ರೀಡಿಯೆಂಟ್ಸ್ನೆಲ್ಲ ನೀವು ಹಾಕ್ಕೊಂಡು ಈಗ ಆರೆಂಜ್ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀರಾ. ಸೊ ಇದನ್ನು ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ನೋಡ್ಕೊಳ್ಬೇಕು, ಇದು ಏನಂತ ಅಂದರೆ ಗಟ್ಟಿ ಹಾಕ್ತಾ ಹೋಗ್ತಾ ಇರುತ್ತೆ. ಸೊ ನಿಮ್ಮ ಫೇಸಿಗೆ ಫುಲ್ ಚೆನ್ನಾಗಿ ಪ್ಯಾಕ್ನ ಅಪ್ಲೈ ಮಾಡಬೇಕಾಗತ್ತೆ. ತೋರಿಸ್ತೀನಿ ನೋಡಿ, ಈ ರೀತಿ ಮಾಡಬೇಕು. ಸೊ ಇದನ್ನು ನೀವು ನೆಕ್ಕಿಗೆ ಎಲ್ಲ ಹಾಕೊಳ್ಬೋದು. ಇದನ್ನ ಹಾಕೋದ್ರಿಂದ ಈಗ ಇನ್ನೇನು ಸಮ್ಮರ್ ಬಂತು, ಈಗ ತುಂಬ ಬಿಸಿಲಿರುತ್ತೆ. ಸೊ ಈಗ ನಿಮ್ಮ ಎಲ್ಲ ಹೊರಗಡೆ ಹೋಗ್ತೀರಾ, ಹೊರಗಡೆ ಹೋಗೋ ಟೈಮಲ್ಲಿ ಇದನ್ನು ಅಪ್ಲೈ ಮಾಡ್ಕೊಂಡು ನೀವು ಹೋಗೋದ್ರಿಂದ ಇಲ್ಲ ಮನೆಗೆ ಬಂದ ಮೇಲೆ ಈ ಥರ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಟ್ಯಾನ್ ಏನಿರುತ್ತೆ, ಬಿಸಿಲಿನ ಟ್ಯಾನ್ ನಿಮ್ಮ ಫೇಶಿಗಾಗಿರ್ಬೋದು, ಕೈಗಾಗಿರ್ಬೋದು, ನೆಕ್ಕಾಗಿರ್ಬೋದು, ಇಲ್ಲ ಬಿದ್ದಾಗ ನಿಮಗೆ ಟ್ಯಾನ್ ಅಂತಂದರೆ ಟ್ಯಾನ್ ಇರುತ್ತೆ ಬ್ಲ್ಯಾಕ್ ಆಗಿ. ಸೊ ಈಗ ಟ್ಯಾನ್ ಅಂತಂದರೆ ಈಗ ನಿಮಗೆ ಕೈಯಲ್ಲಾಗಿರ್ಬೋದು, ಫೇಸ್ ಆಗಿರ್ಬೋದು, ನೆಕ್ ಆಗಿರ್ಬೋದು, ಈಗ ಅರ್ಧ ಪೋರ್ಷನ್ ಕಪ್ ಇರುತ್ತೆ, ಅರ್ಧ ಪೋರ್ಷನ್ ವೈಟ್ ಇರುತ್ತೆ. ಸೊ ಅದನ್ನೆಲ್ಲ ನಿಮಗೆ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಸೊ ಈ ಪ್ಯಾಕ್ನ ನೀವು ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಸೊ ಫುಲ್ ಫೇಶಿಗಾಗಿರ್ಬೋದು, ನೆಕ್ಗೆಲ್ಲ ಅಪ್ಲೈ ಮಾಡ್ಕೊಳ್ಬೋದು. ಈಗೆಲ್ಲ ನೀಟಾಗಿ ನೀವು ಫೇಸ್ಗೆ ಫುಲ್ ಅಪ್ಲೈ ಮಾಡಿದ್ಮೇಲೆ ಒಂದೇ 5 ನಿಮಿಷ ನೀವು ಚೆನ್ನಾಗಿ ಡ್ರೈ ಮಾಡಿ, 5-8 ನಿಮಿಷ ಡ್ರೈ ಮಾಡಿದ್ಮೇಲೆ ಒಂದ್ಸರಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಬಿಡಿ. ತುಟ್ಟಿ ಹತ್ರ ಎಲ್ಲ ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸೊ ಫಸ್ಟಿಗೆ ಎಲ್ಲ ಫೇಸ್ಗೆ ಅಪ್ಲೈ ಮಾಡ್ಕೊಂಬಿಡಿ. ಅಪ್ಲೈ ಮಾಡ್ಕೊಂಡ್ಮೇಲೆ ಇನ್ನೊಂದು 5 ನಿಮಿಷ ಬಿಟ್ಟು ನೀವು ಚೆನ್ನಾಗಿ ಒಂದ್ಸರಿ ಈ ರೀತಿ ಸ್ಕ್ರಬ್ನ ಮಾಡ್ಕೊಂಬಿಡಿ. ತುಂಬ ಚೆನ್ನಾಗಿರುತ್ತೆ, ಗ್ಲೋಗಿ ಕಾಣಿಸುತ್ತೆ. ಸೊ ವೈಟಿಂಗ್ ಪಡ್ಕೊಳ್ಬೋದು. ಮತ್ತೆ ನಿಮ್ಮ ಪಿಂಪಲ್ಸ್ ಏನಿರುತ್ತೆ ಫೇಸ್ನಲ್ಲಿ, ಪಿಂಪಲ್ ಆಗಿರ್ಬೋದು, ಬ್ಲ್ಯಾಕ್ ಡಾಟ್ ಏನಿರುತ್ತೆ, ಸೊ ಅದನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಬೋದು. ಮತ್ತೆ ಸೊ ನೋಡಿ, ಈಗ ನಾನು ಫುಲ್ಲು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಸೊ ಇದನ್ನು ನೀವು 5 ನಿಮಿಷ ಹೀಗೆ ಬಿಡಿ. ಸೊ ಇನ್ನು 5 ನಿಮಿಷದಲ್ಲಿ ನೀವು ಚೆನ್ನಾಗಿ ಈ ರೀತಿ ಸ್ಕ್ರಬ್ನ ಮಾಡ್ಕೊಳ್ಳಿ. ಸೊ ನಾನು ಇದು ಫೈನಲ್ ರಿಸಲ್ಟ್ ಯಾವ ರೀತಿ ಬಂತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನೆಲ್ಲ ಡ್ರೈ ಆದಮೇಲೆ ನಾನು ಮತ್ತೆ ನಿಮಗೆ ಸಿಗ್ತೀನಿ, ಓಕೆನಾ? ಸೊ ನೋಡಿ, ಇಲ್ಲ ಸ್ವಲ್ಪ ಡ್ರೈ ಆಗಿದೆ. ಇವಾಗ ಏನು ಮಾಡ್ತೀರ, ಸ್ವಲ್ಪ ಕೈನ ಒದ್ದೆ ಮಾಡ್ಕೊಂಡು ಹೀಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ನೋಡಿ, ಸ್ವಲ್ಪ ತ್ಯಾವ ಮಾಡಿಕೊಂಡು ಈ ರೀತಿ ಮಸಾಜು ಈ ರೀತಿ ಮಾಡ್ಕೋಬೇಕು. ಸೊ ಇದೇ ರೀತಿ ನೀವು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸೋಪು ಏನು ಹಾಕೋದಕ್ಕೆ ಹೋಗಬೇಡಿ. ಒಂದು ಅರ್ಧ ಗಂಟೆ ಆದಮೇಲೆ ನೀವು ನಾರ್ಮಲ್ ಎಲ್ಲಾಗೆ ಯಾವುದೇ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಆ್ಯಂಡ್ ಸೋಪ್ ಯೂಸ್ ಮಾಡ್ತೀರಾ, ಸೊ ಫೇಸ್ನ ವಾಶ್ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ಇದೊಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಸೊ ನಾರ್ಮಲ್ ವಾಟರಿಂದ ನೀವು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸೊ ಇಮಿಡಿಯೇಟ್ ಸೋಪ್ ಆಗಿರ್ಬೋದು, ಫೇಸ್ ವಾಶ್ನ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಬಿಟ್ಟು ನೀವು ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ. ಸೊ ನೀವು ಎಮರ್ಜೆನ್ಸಿ ಹೊರಗಡೆ ಹೋಗ್ತಾ ಇದ್ದೀನಿ ಅನ್ನೋ ಟೈಮ್ಗೆ ಏನು ತೊಂದರೆ ಇಲ್ಲ, ಅಪ್ಲೈ ಮಾಡ್ಬೋದು. ಮನೆಯಲ್ಲೇ ಇದ್ರೆ ಈ ಥರ ಏನೇ ಆದರೂ ನೀವು ಈ ರೀತಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಾದ್ರೆ ಇಮಿಡಿಯೇಟ್ ನೀವು ಏನೇ ಒಂದು ಇಂಗ್ರೀಡಿಯೆಂಟ್ಸ್ ನೀವು ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ತಕ್ಷಣಕ್ಕೆ ನೀವು ಸೋಪಿಂದ ಯಾವುದೇ ಥರದ ಫೇಸ್ನ ವಾಶ್ ಮಾಡಿಬಿಡಿ. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಬಿಟ್ಟು ಫೇಸ್ನ ವಾಶ್ ಮಾಡಿ. ಯಾಕೆಂತಂದ್ರೆ ನಿಮಗೆ ಸ್ಕಿನ್ಗೆಲ್ಲ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಹಿಡೀಲಿ ಅನ್ನೋದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇರೋದು. ಸೊ ನಾನು ಇದೇ ರೀತಿ ಫಾಲೋ ಮಾಡ್ತೀನಿ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದೆ. ಸೊ ನಾನು ಮತ್ತೆ ಈ ಫೇಸ್ನ ವಾಶ್ ಮಾಡ್ಕೊಂಬಂದು ನಿಮಗೆ ಸಿಗ್ತೀನಿ, ಓಕೆನಾ? ಯಾವ ರೀತಿ ರಿಸಲ್ಟ್ ಕಾಣುತ್ತೆ ಅನ್ನೋದು ಶೇರ್ ಮಾಡ್ತೀನಿ. ಸೊ ನೋಡಿ, ಇವಾಗ ನಾನು ಫೇಸ್ನ ವಾಶ್ ಮಾಡಿದ್ದೀನಿ. ಸೋಪ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು ಏನೂ ಅಪ್ಲೈ ಮಾಡಿಲ್ಲ. ಸೊ ನೋಡ್ತಾ ಇರ್ಬೋದು ನಿಮಗೆ ರಿಸಲ್ಟ್. ನಾನಿನ್ನು ಸೋಪು ಏನೋ ಆಗದೇನೆ ಇಷ್ಟು ಗ್ಲೋ ಕಾಣ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ನಾನು ಜೂಮಲ್ಲಿ ತೋರಿಸ್ತಾ ಇದ್ದೀನಿ.
ಸೊ ಈಗ ನೀವು ವೀಕ್ಲಿ 2 ಟೈಮ್ಸ್ ಆಗಿರ್ಬೋದು, ಇಲ್ಲ ಒನ್ ಡೇ ಬಿಟ್ಟು ಒನ್ ಡೇ ನೀವು ಅಪ್ಲೈ ಮಾಡ್ತಾ ಬನ್ನಿ. ಸೊ ತುಂಬ ಚೆನ್ನಾಗಿ ಗ್ಲೋ ಆ್ಯಂಡ್ ವೈಟಿಂಗ್ ಕಾಣುತ್ತೆ. ಸೊ ಸ್ಕಿನ್ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ, ಗ್ಲಾಸ್ ಸ್ಕಿನ್ ಟೈಪ್ ಥರನೇ ಇರುತ್ತೆ. ಸೊ ನೋಡ್ತಾ ಇರ್ಬೋದು ನನಗೆ ರಿಸಲ್ಟ್ ನಿಮ್ಗೆ ಇಲ್ಲೇ ನಾನು ಯಾವ ರೀತಿ ಅಪ್ಲೈ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಸೊ ಅದು ಫೈನಲ್ ರಿಸಲ್ಟ್ ಸಹ ನಾನು ನಿಮಗೆ ಈ ವಿಡಿಯೋದಲ್ಲೇ ತೋರಿಸಿದ್ದೀನಿ. ಯಾಕೆಂತಂದರೆ ಸಪ್ರೇಟ್ ಆಗಾದರೆ ಗೊತ್ತಾಗಲ್ಲ ಅಂತೇಳಿ ನಾನು ಒಂದೇ ವಿಡಿಯೋದಲ್ಲಿ ನಿಮಗೆ ಸ್ಕಿನ್ ಕೇರ್ನ ಯಾವ ರೀತಿ, ಸೊ ಫೈನಲ್ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಿಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಒಳ್ಳೆ ರಿಸಲ್ಟ್ನ ನೀವು ಪಡ್ಕೊಳ್ಬೋದು. ಸೊ ನೀವು ಅದು ಕ್ರೀಮ್ ಅಪ್ಲೈ ಮಾಡೋಕ್ಕಾಗಲ್ಲ, ಸೊ ಅದನ್ನೆಲ್ಲ ನನಗೆ ತೊಗೊಳೋದಷ್ಟು ನಮಗೆ ಟೈಮ್ ಇಲ್ಲ, ಮನೆಯಲ್ಲೇ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡಿಕೊಂಡು ಈ ರೀತಿ ನಮ್ಮ ಸ್ಕಿನ್ನ ನಾವು ಒಳ್ಳೆ ಗ್ಲೋನ ಪಡ್ಕೊಳ್ಬೇಕು ಅನ್ನೋರು ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡೋದ್ರಿಂದ ನನಗೆ ತುಂಬಾ ಮೋರ್ ವಿಡಿಯೋಸ್ನ ನನಗೆ ಇಂಟ್ರೆಸ್ಟ್ ಬರುತ್ತೆ, ಒಳ್ಳೊಳ್ಳೆ ಕಂಟೆಂಟ್ ಮೂಲಕ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸೊ ಇಂಟ್ರೆಸ್ಟ್ ಬರುತ್ತೆ. ಸೊ ನೀವು ಏನು ಲೈಕ್ ಮಾಡಿದ್ರೆ ನನಗೆ ಅಷ್ಟು ಗೊತ್ತಾಗಲ್ಲ, ಇಷ್ಟ ಇಲ್ಲ ಅಂತಲೇ ಅಂದ್ಕೊಳ್ತೀನಿ. ಸೊ ನೀವು ಲೈಕ್ ಮಾಡೋದ್ರಿಂದ ನನಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಇದೇ ಥರ ಮೋರ್ ವಿಡಿಯೋ ಒಳ್ಳೆ ಕಂಟೆಂಟ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದು ಇಷ್ಟೇ ಫ್ರೆಂಡ್ಸ್. ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಹಾಗೆ ಎಲ್ಲ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ಹಾಕ್ಕೊಡ್ಲಿ ಎಲ್ಲ ವಿಡಿಯೋಸ್ ನೋಡ್ಬೋದು. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಅಂದರೆ ಮಾಡ್ದೇನೆ ನೋಡ್ತಾ ಇದ್ದೀರಾ ವಿಡಿಯೋಸ್ನ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ನಮಗೂ ಒಂಥರ ಹೆಲ್ಪ್ ಆಗುತ್ತೆ, ಅಷ್ಟೇನೇನಿಲ್ಲ. ನೀವು ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಹೇಳಿ ಇವತ್ತಿನ ವಿಡಿಯೋ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.